ಸ್ಟನ್ನಿಂಗ್ ವ್ಯೂ ಏನು ಗೊತ್ತಾ, ಕಾಂಟ್ ಇವನ್ ಇಮ್ಯಾಜಿನ್ ಗೈಸ್. ದೇಶಗಳಿಂದ ಸಾಸಿವೆ ಕಾಳು ಗಣಪತಿ ಟೆಂಪಲ್ಗೆ ನಿಮಗೆಲ್ಲರೂ ಸ್ವಾಗತ. ಏನು ಗೊತ್ತಾ, ಇದು ಬಂದುಬಿಟ್ಟು ಸಾಸಿವೆ ಕಾಳು ಗಣಪತಿ. ಯಾಕಪ್ಪ ಸಾಸಿವೆ ಕಾಳು ಗಣಪತಿ ಅಂತ ಕರೀತಾರೆ ಅಂತಂದರೆ, ತುಂಬಾ ಚಿಕ್ಕದಂದರೆ 2 ಮೀಟರ್ ಉದ್ದದಲ್ಲೇ ಅದನ್ನು ಮಾಡಿದ್ದಾರೆ. ಒಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ. ಮತ್ತು ನೋಡ್ಬೋದು 4 ಕೈ ಇದೆ. 4 ಕೈಯಲ್ಲಿ ಒಂದು ಕಮಲ ಹೂ, ಒಂದು ಇದು ಮುರಿದಂಥ ಆನೆಯದ್ದಂತೂ ಅದು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಹಾವನ್ನು ಹೊಟ್ಟೆಯಲ್ಲಿ ಸುತ್ತಕೊಂಡಿದ್ದಾರೆ. ನಾನು ಓದಿದ ಪ್ರಕಾರ ಲೈಕ್ ಸ್ಟೋರಿ ಪ್ರಕಾರ ಯಾಕಪ್ಪ ಹಾವನ್ನು ಸುತ್ತಕೊಂಡಿದ್ದಾರೆ ಅಂತಂದರೆ, ಗಣೇಶ ಸಿಕ್ಕಾಪಟ್ಟಿ ತಿನ್ಬಿಟ್ರಂತೆ, ಮಿತಿ ಮೀರಿ ತಿನ್ಬಿಟ್ರು. ಆವಾಗ ಏನು ಮಾಡ್ತು, ಈಗೇನು ಹೊಟ್ಟೆ ಹೊಡೆದು ಹೋಗುತ್ತೆ ಅನ್ನೋವಂಥ ಪರಿಸ್ಥಿತಿ ಬಂದಾಗ ಏನು ಮಾಡಿದ್ರಂತೆ, ಗಣೇಶ ಹಾವನ್ನು ತೊಗೊಂಡು ಹೊಟ್ಟೆಯಲ್ಲಿ ಹೀಗೆ ಸುತ್ತಕೊಂಡಿರ್ತಾರೆ ಅಂತೇಳಿ ನಾನು ಓದಿದ್ದು ಕತೆ. ಅದು ನನಗೆ ನಿಜಾನಂತ ಗೊತ್ತಿಲ್ಲ, ಬಟ್ ನಾನು ಓದಿದ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಸಾಸಿವೆ ಕಾಳು ಗಣಪತಿ. ಸೊ ಸಾಸಿವೆ ಕಾಳು ಗಣಪತಿ ಟೆಂಪಲ್ ಆದಮೇಲೆ ಹಿಂಗೆ ಸ್ಟ್ರೈಟ್ ಹೋದರೆ, ಇಲ್ಲಿಂದ ಹಿಂಗೆ ಹೋದರೆ ಹೇಮಗುಟ್ಟ ಪರ್ವತ ಇದೆ. ಇಲ್ಲಿ ಆ್ಯಕ್ಚುಲಿ ಏನಂದರೆ ಹಳೇದು ವೀರಪಕ್ಷ ದೇವಸ್ಥಾನ ಏನಿದೆ ಹಳೇದಿತ್ತಂತೆ. ಇಲ್ಲಿ ಈಗ ಹೊಸದಾಗಿ ಬೇರೆ ಕಡೆ ಮಾಡಿದ್ರೆ ಆ ಸೈಡ್ ಇದೆ. ಸೊ ಈಗ ಹಳೆ ದೇವಸ್ಥಾನ ಬಂದು ನೋಡೋಣ ಬನ್ನಿ. ಆ್ಯಕ್ಚುಲಿ ಇಲ್ಲಿಂದ ಕೈಯಿಂದ ನಾವು ನಡ್ಕೊಂಡೇ ಹೋಗುವಂಥದ್ದು ದಾರಿ ಇದೆ. ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಮೆಟ್ಲುಗಳನ್ನು ಮಾಡಿದ್ದಾರೆ, ಲೈಕ್ ಹತ್ತಕ್ಕೆ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ಒಂದು ಈಸಿಯಾಗಿ ಹತ್ತಿ ಇಳಿಯೋ ಥರ ಒಂದು ಮಾಡಿಬಿಟ್ಟವ್ರೆ. ಬನ್ನಿ, ಇದು ಸ್ಟೆಪ್ಸ್ ಅಲ್ಲ, ಓಕೆನಾ. ಇದು ಫುಲ್ ಬೆಟ್ಟ ಆಗಿತ್ತು. ಬೆಟ್ಟದಲ್ಲಿ ನೋಡಿ ಮೆಟ್ಲು ಥರ ಕೆತ್ತಿದ್ದಾರೆ. ಈ ಫುಲ್ಲು ಕಲ್ಲು, ಆ್ಯಕ್ಚುಲಿ ಕಲ್ಲು ಮೇಲೆ ಈ ಥರ ಮೆಟ್ಲು ಥರ ಕೆತ್ತಿದ್ದಾರೆ. ಸೊ ನಡೆಯೋಕ್ಕೆ ಈಸಿ ಆಗಬೇಕಂತ ಹೇಳಿಬಿಟ್ಟು. ಸೊ ಇಟ್ಸ್ ನೈಸ್ ರೈಟ್. ಬನ್ನಿ, ಆ್ಯಕ್ಚುಲಿ ನೀವು ಸಾಸಿವೆ ಕಾಳು ಗಣಪತಿ ಮತ್ತು ಟೆಂಪಲು ಮತ್ತು ಇದೆಲ್ಲ 15th 16th ಸೆಂಚುರಿಯಲ್ಲೇ ಕಟ್ಟಿದ್ಯಾ, ಅಷ್ಟು ಹಳೇದಾಗಿದೆ. ಈಗ ಹೊಸದಾಗಿ ವೀರಪಕ್ಷ ದೇವಸ್ಥಾನ ಬೇರೆ ಕಡೆ ಇದೆ, ದೊಡ್ಡದಂತೆ ಅದು. ಇದು ಹಳೇದು, ಚಿಕ್ಕದಿದೆ. ಸೊ ಬನ್ನಿ ನೋಡೋಣ. ಫಸ್ಟ್ ಇದು ನೋಡಿಬಿಟ್ಟು ಆಮೇಲೆ ಹೊಸದಲ್ಲಿ ಹೋಗೋಣ. ನೋಡಿ, ನಾನು ಅಂದೆ ತಾನೆ, ಆ್ಯಕ್ಚುಲಿ ಕೃಷ್ಣದೇವರಾಯರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ರು ಕಲೆಗೆ ಮತ್ತು ಸಂಸ್ಕೃತಿಗೆ, ಆಯಿತಾ. ನೋಡಿ, ಒಂದೊಂದು ಬಂಡೆ ಮೇಲೆ ಸಹ ಈ ಥರ ಕೆತ್ತನೆನ ಮಾಡಿದ್ದಾರೆ. ಇದೇನು ಗೊತ್ತಾ, ವಿಷ್ಣು ಅವರು ಮಲ್ಕೊಂಡಿರೋದು. ಮತ್ತು ಹಾವು ನೋಡಿ, ಹಾವು ಇಲ್ಲಿದೆ. ಮತ್ತು ನೋಡಿ ಹೊಟ್ಟೆಯಿಂದ ಇದು ನಾಳೆಯಿಂದ ಬಂದಿರೋಂಥ ಇದು ಬ್ರಹ್ಮದೇವ ಮತ್ತು ಭೂದೇವಿ ಮತ್ತು ಲಕ್ಷ್ಮೀದೇವಿ ಇಬ್ಬರಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಈ ಥರ ಕೆತ್ತನೆನ ಮಾಡ್ತಿದ್ದಂತಹ ಒಂದು ಕಲೆ ನೋಡಿ. ಇಲ್ಲಿ ನೋಡ್ಬೋದು ನಾವು ಬೆಟ್ಟ ಹತ್ತಿ ಬರುವಾಗ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಕಲಿಯೋರು ಅವ್ರು ಮಾಡಿದಂತಹ ಇದು ನೋಡಿ, ಎಷ್ಟು ಚೆಂದ ಮಾಡಿದ್ದಾರೆ. ಅಷ್ಟು ಇದು ಆಗಿಲ್ಲ, ಕಲಿಯೋರು ಸ್ಟಾರ್ಟಿಂಗ್ ಮಾಡಿದಂತಹ ಇದು ಕೆತ್ತನೆ. ಇದು ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಸುಂದರವಾದಂಥ ಸ್ಥಳಗಳು ಎಷ್ಟೋ ಇದಾವಲ್ವ. ಆದರೆ ಹಂಪಿಯಲ್ಲಿ ನೋಡಿ ಎಷ್ಟು ಚೆಂದ ಇದೆ ಅಂದರೆ, ನೀವು ವಿಸಿಟ್ ಮಾಡಲಿಲ್ಲ ದಯವಿಟ್ಟು ವಿಸಿಟ್ ಮಾಡಲೇಬೇಕಾದಂಥ ಒಂದು ಸ್ಥಳ ಇದು. ನಾನು ಹೇಳೋದಿಲ್ಲ, ಬಂದು ನೋಡಿರಿ, ಅಷ್ಟು ಚೆನ್ನಾಗಿದೆ. ನೀವು ನೋಡಿದ ತಕ್ಷಣ ನೀವೇ ಅಂತೀರಾ ವಾವ್, ಆ ಥರ ಬಾಯಿ ಬಿಡ್ತೀರಾ, ಅಷ್ಟು ಚೆಂದಾಗಿದೆ. ಇಲ್ಲಿಂದಲೇ ನೋಡ್ಬೋದು ಎಷ್ಟು ಚೆಂದ ಗೋಪುರಗಳು. ವಾವ್, ಇಟ್ಸ್ ಲೈಕ್ ಸ್ಟನ್ನಿಂಗ್ ವ್ಯೂಸ್ ಗೈಸ್, ರಿಯಲಿ ಇಟ್ಸ್ ವೆರಿ ಬ್ಯೂಟಿಫುಲ್. ಈ ಥರ ಬಂಡೆಗಳಲ್ಲೆಲ್ಲ ಕೆತ್ತನೆ ಮಾಡಿದಂತಹ ಕಾಲ ಅದು. ನೋಡಿ ಎಷ್ಟು ದೊಡ್ಡ ಬಂಡೆಗಳಿದಾವೆ ನೋಡಿ. ಆ್ಯಕ್ಚುಲಿ ಈ ಕಡೆ ನೀವು ನೋಡಿರ್ತೀರ, ವಿಜಯನಗರ ಬಳ್ಳಾರಿ ಕಡೆ ಎಲ್ಲ ಇಟ್ಸ್ ಲೈಕ್ ಏನಂತಾರೆ, ಇದು ಬಯಲು ಸೀಮೆ. ಸಿಕ್ಕಾಪಟ್ಟೆ ಬಿಸಿಲು. ಬ್ಯಾಂಗ್ಳೂರಲ್ಲಿ ಬಿಸಿಲು ಅಷ್ಟು ನಮಗೆ ತಾಗೋದಿಲ್ಲ, ಬಟ್ ಇಲ್ಲಿ ಬಿಸಿಲೇನಿದೆ ಸಿಕ್ಕಾಪಟ್ಟೆ ತಾಗ್ಬಿಡುತ್ತೆ. ಬಟ್ ಇವತ್ತೇನೋ ಗೊತ್ತಿಲ್ಲ, ಫುಲ್ಲು ಬಿಸಿಲಿಲ್ಲ, ತುಂಬ ಚೆನ್ನಾಗಿದೆ ವೆದರ್, ಒಳ್ಳೆ ಗಾಳಿ ಬೀಸ್ತಾರೆ. ಆ್ಯಕ್ಚುಲಿ ಮಾರ್ನಿಂಗ್ ಬಂದಾಗ ಫುಲ್ಲು ಮಂಜಾಗ್ಬಿಟ್ಟಿತ್ತು. ನಾನು ತೋರಿಸ್ದಲ್ಲ ನಿಮಗೆ, ಫುಲ್ ಮಂಜಾಗ್ಬಿಟ್ಟು ಏನೂ ಕಾಣ್ತಾನೆ ಇಲ್ಲ. ಈಗ ಸ್ವಲ್ಪ ಬಿಸಿಲಿದೆ, ಆರಾಮಿದೆ, ನಡೆಯೋಷ್ಟರಲ್ಲಿ ಸ್ವಲ್ಪ ಸುಸ್ತು. ಬಟ್ ಆ ಬೆಟ್ಟದ ಮೇಲೆ ನೋಡ್ಬೋದು ನೋಡಿ, ಅಲ್ಲೆಲ್ಲ ಮಂಜಾಗಿದೆ. ಇಲ್ಲಿ ಮೋಸ್ಟ್ ಹಿಂಗೆ ಕವರ್ ಮಾಡ್ತಾ ಇದೆ ನೋಡಿ, ಅಲ್ಲೆಲ್ಲ ಮಂಜು ಹಿಂಗೆ ಕವರ್ ಮಾಡ್ತಾ ಇದೆ. ಎಷ್ಟೋ ಟೂರಿಸ್ಟ್ ಜನ. ಓ ಮೈ ಗಾಡ್, ನಮ್ಮ ಕರ್ನಾಟಕದವ್ರು ಮಾತ್ರ ಅಲ್ಲ, ಯಾವುದಾವುದು ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಜನರನ್ನ ಎಲ್ಲರೂ ಇಲ್ಲಿ ನೋಡ್ಬೋದು. ಈ ಹಂಪಿನ ವಿಸಿಟ್ ಮಾಡೋಕ್ಕಂತ ಬರ್ತಾರೆ. ಅಷ್ಟು ಬ್ಯೂಟಿಫುಲ್ ಆದಂಥ ಪ್ಲೇಸ್. ಓ ಮೈ ಗಾಡ್, ಡೇ ನೋಡ್ರಿ ಏನು ಚೆಂದ ಇತ್ತು. ಮೇಲ್ಗಡೆಯಿಂದ ಅಲ್ಲಿ ಹೋಗಿಲ್ಲ, ಫೋಟೋಶೂಟ್ ನಡೀತಾ ಇದೆ. ಬನ್ನಿ. ಸೊ ಬನ್ನಿ, ದಿಸ್ ಈಸ್ ಎಂಟ್ರೆನ್ಸ್. ಈ ಥರ ಬಂದರೆ ಓಕೆ, ಇದಾಗಿರ್ಬೋದು ಅನಿಸುತ್ತೆ ಆ ಟೆಂಪಲ್ಲು. ಬಟ್ ಇಲ್ಲೇನು ಕಾಣ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಬನ್ನಿ ಹತ್ತಿರ ಹೋಗಿ ನೋಡೋಣ. ಅವರಂದಿದ್ದು ಹಳೇ ಟೆಂಪಲ್, ವೀರಪಕ್ಷ ದೇವಸ್ಥಾನ ಅಂದರೆ ಹಳೇದಾಗಿತ್ತು, ಇಲ್ಲಿ ಕಟ್ಟಿದಾಗಿತ್ತು, ಹೊಸದಾಗಿ ಬೇರೆ ಕಡೆ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಹಳೇದು ಎಲ್ಲಿದೆ ಅಂತ ಅದನ್ನು ಹುಡ್ಕೊಂಡು ಬಂದಿದ್ದೀನಿ. ಲೆಟ್ಸ್ ಗೋ. ಇಲ್ಲಿ ಹತ್ತರಂತೆ ಸಿಕ್ಕಾಪಟ್ಟೆ ಸ್ಟಾಮಿನಾ ಬೇಕಾಗುತ್ತೆ ಗೈಸ್. ನೀವು ಒಂದಿಲ್ಲ ನೋಡಬೇಕಾದ್ರೆ ನೀವು ಸಿಕ್ಕಾಪಟ್ಟೆ ಇದಾಗಿರ್ಬೇಕು, ಎನರ್ಜಿಟಾಗಿ ಆಗಿರಬೇಕು, ನಂತರ ವೀಕ್ ಆಗಬೇಡಿ. ಸೊ ಹೇಮಗುಟ್ಟ ಪರ್ವತದಲ್ಲಿರುವಂಥ ಇದು ಚಿಕ್ಕ ದೇವಸ್ಥಾನಗಳು, ಆಯಿತಾ. ಇದು ಚಿಕ್ಕ ದೇವಸ್ಥಾನ. ಮತ್ತು ವಿರೂಪಾಕ್ಷ ದೇವಸ್ಥಾನ ಇದ್ದಿದ್ದು ಇಲ್ಲಿ
ಸೊ ಇದು ಇದಾಗ್ಬಿಟ್ಟಿದೆ, ಹೊಡೆದೋಗ್ಬಿಟ್ಟಿದೆ. ಈಗ ಹೊಸದಾಗಿ ಬೇರೆ ಕಡೆ ಕಟ್ಟಿದ್ದಾರೆ, ಅಲ್ಲಿ ಹೋಗೋಣ ಆಲ್ಮೋಸ್ಟ್ ಬೇಗ. ಮತ್ತು ಸಾಯಂಕಾಲ ಬರೋದಾದರೆ ಇಲ್ಲಿಂದ ಸನ್ಸೆಟ್ ವ್ಯೂ ಮಾತ್ರ ಸಖತ್ತಾಗಿರುತ್ತಂತೆ. ಎಲ್ಲರೂ ಬರ್ತಾರಂತೆ ಸನ್ಸೆಟ್ ವ್ಯೂನ ವಿಸಿಟ್ ಮಾಡಲಿಕ್ಕೆ. ಸೊ ಈ ಪ್ಲೇಸ್ಗೆ ಸನ್ಸೆಟ್ ಮಾಡೋದು. ಬಟ್ ನೋಡ್ಬೋದು ಹೇಮಗುಡ್ಡ ಪರ್ವತದಲ್ಲಿ ಎಷ್ಟೊಂದು ಟೆಂಪಲ್ಲು. ಓ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಆಗಿ ನೋಡಿ. ಫುಲ್ಲು ಬಂಡೆ, ಅದು ಬಂಡೆ, ಫುಲ್ಲು ಬಂಡೆ 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 ಬಂಡೆ. ಇಟ್ಸ್ ಬ್ಯೂಟಿಫುಲ್. ಬನ್ನಿ, ಇದನ್ನೇ ಹೇಮಗುಡ್ಡ ಪರ್ವತ ಅನ್ನೋದು. ಇಲ್ಲಿ ಚಿಕ್ಕ 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 ಟೆಂಪಲ್ಸ್ಗಳಿದ್ದಾವೆ. ಸೊ ನೋಡ್ಬೋದು ಫುಲ್ ರಾಕು, ಎಲ್ಲ ಸುತ್ತಲೂ ದೇವಸ್ಥಾನ. ಇದೆಲ್ಲ ಮಂಟಪನ? ಇಲ್ಲ ದೇವಸ್ಥಾನ ಆಗಿದೆ. ಯಾವುದ್ರಲ್ಲೂ ಸಹ ವಿಗ್ರಹ ಇಲ್ಲ ಆಯಿತಾ. ಆ್ಯಕ್ಚುಲಿ ಹಳೆಯ ಕಾಲದಲ್ಲಿ ದೇವಸ್ಥಾನ ಆಗಿತ್ತಲ್ಲ, ಲೈಕ್ ಶ್ರೀಕೃಷ್ಣ ಅವರಿದ್ದಂಥ ಕಾಲದಲ್ಲಿ ದೇವಸ್ಥಾನಗಳಾಗಿತ್ತು. ಈಗ ಎಲ್ಲ ಕಡೆ ಯಾವುದ್ರಲ್ಲೂ ವಿಗ್ರಹನೂ ಇಲ್ಲ. ಈಗ ಹೊಸದಾಗಿ ಕಟ್ಟಿದಂಥ ವೀರಪಕ್ಷ ದೇವಸ್ಥಾನದಲ್ಲಿ ಮಾತ್ರ ವಿಗ್ರಹ ಇದೆ. ಅಲ್ಲಿ ಪೂಜೆಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಸೊ ಅಲ್ಲಿ ಹೋಗೋಣ. ಓ ಮೈ ಗಾಡ್, ಇಲ್ಲಿಂದ ವ್ಯೂ ನೋಡ್ರಿ, ಏನು ಬ್ಯೂಟಿಫುಲ್ ಆಗಿದೆ. ವಾವ್, ಕಾಂಟ್ ಇವನ್ ಇಮ್ಯಾಜಿನ್ ಗೈಸ್, ಇಷ್ಟೂ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಂದು ಸಾರ್ಥಕ ಆಯಿತು ಥರ ಆಗಿಬಿಟ್ಟಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ. ಗೈಸ್, ನಿಮ್ಗೊಂದು ವಿಷಯ ಗೊತ್ತಾ? ಎಷ್ಟೋ ಬೇರೆ ಬೇರೆ ದೇಶಗಳಿಂದ ಜನ ಬಂದು ಇಲ್ಲಿ ಕ್ಲೈಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಗೊತ್ತಾ? ನೋಡಿ, ಇಲ್ಲಿ ಸಪೋರ್ಟ್ ಮಾಡಲಿಕ್ಕೆ. ಈಗ ಜಸ್ಟ್ ನೋಡಿದೆ ನಾನು, ಅವರೆಲ್ಲ ಟ್ರೈ ಮಾಡ್ತಾಯಿದ್ರು ಹತ್ಲಿಕ್ಕೆ ಅಂತ ಹೇಳ್ಬಿಟ್ಟು. ತುಂಬಾ ಕಷ್ಟ ಇದೆ, ಬಟ್ ನಿಜವಾಗ್ಲೂ ಇಲ್ಲಿ ಲೈಕ್ ಕಾಂಪಿಟೇಷನ್ ನಡೀತಂತೆ. ಅಷ್ಟು ಚೆಂದ ಇದೆ ನೋಡಿ, ಎಷ್ಟು ದೊಡ್ಡದಿದೆ ಬೆಟ್ಟ. ಈ ಫುಲ್ ಕಲ್ಲು ಆ್ಯಕ್ಚುಲಿ ಆಯಿತಾ. ಒಂದು ಕಲ್ಲು ಇದರಲ್ಲೇ ನಿಂತ್ಕೊಂಡಿದೆ, ಅಷ್ಟು ದೊಡ್ಡ ಕಲ್ಲು ಇದು. ಇಲ್ಲಿ ಬನ್ನಿ. ಓ ಮೈ ಗಾಡ್, ಓ ಮೈ ಗಾಡ್, ಲುಕ್ ಅಟ್ ದಿಸ್. ಓ, ಇಲ್ಲಿ ಸಪೋರ್ಟಿವ್ ಅಂತ ಹೇಳಿಬಿಟ್ಟು ಕೆಳಗಡೆ ನೋಡಿ ಇದನ್ನ ಇಟ್ಟಿದ್ದಾರೆ. ವಾವ್, ಎಷ್ಟು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಅದು ಅಂಜನಾದ್ರಿ ಬೆಟ್ಟ ಅಲ್ಲಿ ಕಾಣ್ತಿರೋಂಥದ್ದು ದೂರದಲ್ಲಿ. ಓ ಮೈ ಗಾಡ್, ಓ ಮೈ ಗಾಡ್, ಇಲ್ಲಿಂದ ನೋಡ್ಬೋದು ಫುಲ್ ಕಲ್ಲು ನೋಡಿ, ಫುಲ್ಲು ಬಂಡೆಗಳ ಬೆಟ್ಟ. ನೋಡಿದ್ರಾ ಹೇಗಿದೆ ನಮ್ಮ ವಿಜಯನಗರ? ಇದು ಹಳೆಯ ವೀರಪಕ್ಷ ದೇವಸ್ಥಾನ ಆಗಿತ್ತು ಅದು ಆವಾಗ. ಸೊ ಇದೇ ನೋಡಿ ಆ ಟೆಂಪಲ್, ವೀರಪಕ್ಷ ದೇವಸ್ಥಾನ ಏನಿದೆ ಇದೆ. ಓಕೆ, ಇಲ್ಲಿ ನೋಡಿ ನಮ್ಮ ನಂದಿ ಶಿವ, ಶ್ರೀ ಮೂಲ ವೀರಪಕ್ಷ. ಓಕೆ ನೋಡಿ, ದೇವಸ್ಥಾನ ಮುಂದೆನೇ ಈ ಥರ ಒಂದು ಕೊಳ ಇದೆ ಇಲ್ಲಿ. ಆ್ಯಕ್ಚುಲಿ ಮೋಸ್ಟ್ ಪ್ರಾಬ್ಲಿ ಎಲ್ಲರೂ ಕಾಲು ತೊಳೆದ್ಬಿಟ್ಟು ಮೇಲೆ ಬರ್ಬೋಕೆ ಇಟ್ಟಿರ್ಬೋದು ಅನಿಸುತ್ತೆ. ಆ ಕಾಲದಲ್ಲಿ ಇದ್ದಂಥ ದೇವಸ್ಥಾನ ಅಲ್ವಾ ಇದು. ಸೊ ನೋಡಿ, ಇಲ್ಲಿ ನೀರು ಹಿಂಗೆ ತುಂಬ್ಕೊಂಡಿದೆ. ಇಲ್ಲಿ ಮೇ ಬಿ ಮಳೆ ನೀರು ಬಂದಾಗೆಲ್ಲ ಈ ಥರ ಸ್ಟಾಕ್ ಯಾವಾಗಲೂ ಇರುತ್ತೆ ಅನಿಸುತ್ತೆ ಇಲ್ಲಿ. ಹೇಮಗುಡ್ಡ ಬೆಟ್ಟದಿಂದ ಕೂಡ ನಾವು ವೀರಪಕ್ಷ ದೇವಸ್ಥಾನ, ಹೊಸ ದೇವಸ್ಥಾನಕ್ಕೆ ಹೋಗ್ಬೋದು. ನೋಡಿ, ಈ ಸೈಡಿಂದನೂ ಇದೆ ಮತ್ತು ಆ ಸೈಡ್ ಅಂದ್ರೂ ಸಹ ಬರ್ಬೋದು. ಆ ಸೈಡ್ ತುಂಬಾ ಆ್ಯಕ್ಟಿವಿಟೀಸ್ ಇದ್ದಾವೆ. ಯಾಕಂದರೆ ತುಂಗಭದ್ರಾ ನದಿ ಹತ್ತಿರ ಇರೋದ್ರಿಂದ ಅಲ್ಲಿಂದ ಜನ ಅಲ್ಲಿ ಹೋಗಿ ಅಲ್ಲಿಂದ ಅಲ್ಲಿ ಎಂಟ್ರಿ ಮಾಡ್ತಾರೆ. ಸೊ ನಾವು ಇಲ್ಲಿಂದನೇ ಡೈರೆಕ್ಟಾಗಿ ಸೈಡಿಂದ ಹೋಗ್ತಾ ಇದ್ದೀವಿ. ಸೊ ಇದು ನಮಗೆ ಈಸಿ ಆಗಿದೆ. ಸೊ ಅಲ್ಲಿಂದ ಆಮೇಲೆ ನಡ್ಕೊಂಡು ಹೋಗೋಣ ಅಂತ ಬನ್ನಿ. ಸೊ ಇಲ್ಲಿಂದ ಹಳೇ ವೀರಪಕ್ಷ ದೇವಸ್ಥಾನದಿಂದ ಹೊಸ ವೀರಪಕ್ಷ ದೇವಸ್ಥಾನಕ್ಕೆ ಹೋಗೋಣ. ಸೊ ಅಲ್ಲಿ ಸಿಗೋಣ. ಓಕೆ.